ಅಡ್ಡಗೋಡೆಯ ಮೇಲೆ ದೀಪವಿಟ್ಟ ಟ್ರಂಪ್. ಯಾರ ಯುದ್ಧ ವಿಮಾನ ಹೊಡೆದುರುಳಿಸಲಾಗಿತ್ತು? ಅಂದು ಅಜಿತ್ ದೋವಲ್ ಹೇಳಿದ್ದೇನು? ಆಪರೇಷನ್ ಸಿಂಧೂರ ಭಾರತದ ಯಶಸ್ವಿ ಕಾರ್ಯಾಚರಣೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಆಗಾಗ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ. ಇದೀಗ ಮತ್ತೊಂದು ಹೊಸ ವಿಷಯವನ್ನ ಅವರು ಹೊರಹಾಕಿದ್ದಾರೆ. ನ್ಯೂಯಾರ್ಕ್ನ ಶ್ವೇತಭವನದಲ್ಲಿ ನಡೆದ ಶಾಸಕರ ಔತಣಕೂಟದ ವೇಳೆ ಭಾರತ ಪಾಕ್ ಸಂಘರ್ಷದ ವೇಳೆ 5 ಯುದ್ಧ ವಿಮಾನ ಹೊಡೆದುರುಳಿಸಲಾಗಿದೆ ಅಂತ ಹೇಳಿದ್ದಾರೆ. ಇದುವೇ ಮತ್ತೆ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ಆದರೆ ಆ ಯುದ್ಧ ವಿಮಾನಗಳು ಯಾರಿಗೆ ಸೇರಿದ್ದು ಅನ್ನೋದನ್ನ ಟ್ರಂಪ್ ಎಲ್ಲಿಯೂ ಹೇಳಿಲ್ಲ. ಆಪರೇಷನ್ ಸಿಂಧೂರ್ನ ವೇಳೆ ಪಾಕಿಸ್ತಾನವೂ ಸಹ ಭಾರತದ ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸೋದಾಗಿ ಹೇಳಿತ್ತು. ಇದೀಗ ಟ್ರಂಪ್ ಇದೇ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಟ್ರಂಪ್ ಮಾತಾಡಿರೋದು ಊಹಾಪೋಹಗಳಿಗೆ ಎಡೆ ಮಾಡಿ ಕೊಟ್ಟಿದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಪ್ರಶ್ನೆ. ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರಶ್ನೆ. ಆದರೆ ಇತ್ತೀಚೆಗೆ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿದ್ದರು. ಯುದ್ಧ ವಿಮಾನ ಹೊಡೆದುರುಳಿಸಲಾಗಿದೆ ಅಂತ ಹೇಳ್ತೀರಾ, ಅದಕ್ಕೆ ಒಂದೇ ಒಂದು ಪ್ರೂಫ್ ಕೊಡಿ. ಅಷ್ಟೇ ಅಲ್ಲ, ಪಾಕಿಸ್ತಾನದಿಂದ ನಮಗೆ ತೊಂದರೆಯಾಗಿರೋದಕ್ಕೆ ಅವರ ಕಾರ್ಯಾಚರಣೆ ಬಗ್ಗೆ ಒಂದು ಪ್ರೂಫ್ ಕೊಡಿ ಅಂತ ಕೇಳಿದರು. ಆಗ ಅವರು ಆಪರೇಷನ್ ಸಿಂಧೂರ 25 ನಿಮಿಷದ ಯಶಸ್ವಿ ಕಾರ್ಯಾಚರಣೆಯಾಗಿತ್ತು ಅನ್ನೋ ಅಂಶವನ್ನ ಪುನರುಚ್ಚರಿಸಿದ್ದಾರೆ. ಅದೇನೇ ಇದ್ರೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೀಡ್ತಾ ಇರೋ ಹೇಳಿಕೆಗಳು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿರೋದು ಸುಳ್ಳಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.